Hello students, welcome you once again. Myself Sunil Kumar. Today I start with the session number 22, that is in the unit 3 of organization behavior. In the previous sessions we have discussed, totally we have done with the 6 sessions. That includes about perception, process. In the 16th session, in the 17th session we have discussed about factors influencing the perception. In the 18th session ಅಲ್ಲಿ ನಾವು the link between perception and individual decision making. In 19th session we have discussed about affect, mood and emotions. In 20th session we have discussed about majorly basic emotions ಬಗ್ಗೆ discuss ಮಾಡಿದ್ದು. And 21st session, in the last session we have discussed about emotional intelligence. So far we have discussed about all relevant to perception and also emotions ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋದು. So this is once again continued part of emotions ಅಂತಾನೆ ಹೇಳ್ಬೋದು. So one of the major component of emotional intelligence ಬಗ್ಗೆ ಈ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದು. ಸೊ ದಟ್ ಟಾಪಿಕ್ ವಿ ಕಾಲ್ಡ್ ಇಟ್ ಆಸ್ ಸೆಲ್ಫ್ ಅವೇರ್ನೆಸ್. ಸೊ ಬ್ರೀಫ್ ಆಗಿ ಒಂದ್ ಸ್ವಲ್ಪ ಲಾಸ್ಟ್ ಕ್ಲಾಸ್ ಅಲ್ಲಿ ಇದು ಸೆಷನ್ ಅಲ್ಲಿ ಇದು ಡಿಸ್ಕಸ್ ಆಗಿತ್ತು. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಸೆಲ್ಫ್ ಅವೇರ್ನೆಸ್ ನೌ. ಸೊ ಸೆಲ್ಫ್ ಅವೇರ್ನೆಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಲೆಟ್ಸ್ ಇಂಟ್ರೊಡ್ಯೂಸ್ ವಿತ್ ಸೆಲ್ಫ್ ಅವೇರ್ನೆಸ್. ಸೆಲ್ಫ್ ಅವೇರ್ನೆಸ್ ಒನ್ ಆಫ್ ದ ಕೀ ಇನ್ ಕಾಂಪೋನೆಂಟ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್. ನಾನು ಆಲ್ರೆಡಿ ಹೇಳ್ದಂಗೆ ಇಟ್ಸ್ ಅ ಮೇಜರ್ ಕಾಂಪೋನೆಂಟ್. ಎಮೋಷನಲ್ ಇಂಟೆಲಿಜೆನ್ಸ್ ಒನ್ ಆಫ್ ದ ಕಾಂಪೋನೆಂಟ್ ಅಂತಾನೆ ಕರಿತೀವಿ. ಸೊ ಡೇನಿಯಲ್ ಗೋಲ್ಮನ್ he has given all these components adrinda. So something like guru of emotional intelligence anta identify self awareness being made of emotional awareness antanu kariti navu idunna, and accurate self assessment and self confidence. Idu yadrinda build up agirutte andre self assessment, emotional awareness ಮತ್ತೆ self confidence ಇಂದ ಇರುತ್ತೆ. In other words, it's all about knowing your emotions, your personal strength and weakness, and having strong sense of your own worth. ಅಂದ್ರೆ ಇದು ನಿಮ್ಮ ಎಮೋಷನ್ಸ್ ಬಗ್ಗೆ ತಿಳ್ಕೊಳ್ಳೋದು, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಅಂದ್ರೇನು, ಅಂಡ್ ಹ್ಯಾವಿಂಗ್ ಎ ಸ್ಟ್ರಾಂಗ್ ಸೆನ್ಸ್. ನಿಮ್ಮ ಬಗ್ಗೆ ನಿಮ್ಗೆ ಸ್ಟ್ರಾಂಗ್ ಸೆನ್ಸ್ ಇರ್ಬೇಕು. ನಾನು ಹಿಂಗೆ ಅನ್ನೋದು ಒಂದು ಸ್ಟ್ರಾಂಗ್ ಸೆನ್ಸ್ ಇರೋದನ್ನ ನಾವು ಸೆಲ್ಫ್ ಅವೇರ್ನೆಸ್ ಅಂತಾನೆ ಹೇಳ್ತೀವಿ. ವಿತೌಟ್ ಅವೇರ್ನೆಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಸೆಲ್ಫ್, ನಾವು ನನ್ನ ಬಗ್ಗೆ ತಿಳ್ಕೊಳ್ದಲೆ, ಗೊತ್ತಿಲ್ದಲೆ, and a sense of self rooted in ourselves, it is hard to, if it impossible, be aware of and respond to emotions of others. Of course, ನೀವು ನಿಮ್ ಬಗ್ಗೆ ತಿಳ್ಕೊಳಕ್ ಆಗದೆ ಹೋದ್ರೆ, ನಿಮ್ ಬಗ್ಗೆನೆ ನೀವು ಜಾಸ್ತಿ ಗೊತ್ತಿಲ್ಲ ಅಂತ ಅಂದ್ರೆ, ಸೆಲ್ಫ್ ಅಂದ್ರೆ ನಿಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಅಂದಾಗ ನಾವು ಬೇರೆಯವ್ರ ಎಮೋಷನ್ಸ್ಗೆ ರೆಸ್ಪಾಂಡ್ ಮಾಡೋಕೆ ಗೊತ್ತಾಗೋದಿಲ್ಲ, ನಮ್ಗೆ ಅವೇರ್ನೆಸ್ ಸಿಗಲ್ಲ, ಕಷ್ಟ ಆಗುತ್ತೆ ಅಂತ ಇಲ್ಲಿ ಸೆಲ್ಫ್ ಅವೇರ್ನೆಸ್ ಇಸ್ ಮೋಸ್ಟ್ ಎಸೆನ್ಷಿಯಲ್, ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಮೀನಿಂಗ್ ಆಫ್ ಸೆಲ್ಫ್ ಅವೇರ್ನೆಸ್ ನಾವು ನೋಡೋಣ. ಸೊ ಎಮೋಷನಲ್ ಸೆಲ್ಫ್ ಅವೇರ್ನೆಸ್ ಅಂತಾನೆ ಕರೆಯಕ್ಕೆ ಇಷ್ಟಪಡ್ತೀನಿ ನಾನು. ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಯುವರ್ ಓನ್ ಎಮೋಷನ್ಸ್ ಅಂಡ್ ದೇರ್ ಎಫೆಕ್ಟ್ಸ್ ಆನ್ ಯುವರ್ ಪರ್ಫಾರ್ಮೆನ್ಸ್. ಸೊ ಒಂದು ನಿನ್ನ ಎಮೋಷನ್ಸ್ ಅರ್ಥ ಮಾಡ್ಕೊಳ್ಳೋಂತ ಒಂದು ಎಬಿಲಿಟಿ, ಮತ್ತೆ ಅದು ಯಾವ ರೀತಿ ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಅವೇರ್ನೆಸ್ ಅಂತ ಕರಿತೀವಿ ನಾವು, ಸೆಲ್ಫ್ ಅವೇರ್ನೆಸ್ ಅಂತ ಕರಿತೀವಿ. ಅದ್ರಲ್ಲಿ ಕ್ವಶನಿಂಗ್ ಏನಂತಂದ್ರೆ, ಯು ನೋ ವಾಟ್ ಯು ಆರ್ ಫೀಲಿಂಗ್ ಅಂಡ್ ವೈ, ಹೌ ಇಟ್ ಹೆಲ್ಪ್ಸ್ ಆರ್ ಹರ್ಟ್ಸ್ ವಾಟ್ ಯು ಆರ್ ಟ್ರೈಂಗ್ ಟು ಡೂ. ಸೊ ಈ ತರ ಕ್ವಶನ್ಸ್ ಗಳು ಬರುತ್ತೆ. ಅಂದ್ರೆ ನಿಮಗೆ ಗೊತ್ತಿರ್ಬೇಕಾದ್ರೆ ಏನಂದ್ರೆ, ವಾಟ್ ಯು ಫೀಲಿಂಗ್, ಏನಕ್ಕೆ ಈ ಫೀಲ್ ಆಗ್ತಾ ಇದೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಅಂಡ್ ಹೌ ಇಟ್ ಹೆಲ್ಪ್ಸ್, ನಿಮ್ಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಥವಾ ನಿಮ್ಗೆ ಬೇಜಾರಾಗುತ್ತೆ, ನೀನ್ ಏನ್ ಹೇಳಕ್, ವಾಟ್ ಆರ್ ಟ್ರೈಂಗ್ ಟು ಡೂ, ಏನ್ ಮಾಡಕ್ ಇದ್ ಮಾಡ್ತಿದ್ಯಾ ಅನ್ನೋದು ತಿಳ್ಕೊಬೇಕಾದ್ರೆ. ಅಂಡ್ ಯು ಸೆನ್ಸ್, ಹೌ ನಿನ್ ಸೆನ್ಸ್ ಇರ್ಬೇಕು, ಹೌ ಅದರ್ಸ್ ಸಿ ಯು ಅಂಡ್ ಸೊ ಅಲೈನ್ ಯುವರ್ ಸೆಲ್ಫ್ ಇಮೇಜ್ ವಿತ್ ಎ ಲಾರ್ಜರ್ ರಿಯಾಲಿಟಿ. ನಿನ್ಗೆ ಅದೊಂದು ಸೆನ್ಸ್ ಇರ್ಬೇಕು, ನಿನ್ನನ್ನ ಜನ ಹೇಗ್ ನೋಡ್ತಾ ಇದ್ದಾರೆ, ಅಂದ್ರೆ ನಿನ್ನ ಸೆಲ್ಫ್ ಇಮೇಜ್ ಒಂದು ರಿಯಾಲಿಟಿ, ಹೊರಗಡೆ ಜಗತ್ತಲ್ಲಿ ಯಾವ ರೀತಿ ಇದೆ ಅದ್ರ ಬಗ್ಗೆ ಅವೇರ್ನೆಸ್ ಇರ್ಬೇಕಾಗತ್ತೆ. ಯು ಹ್ಯಾವ್ ಅನ್ ಅಕ್ಯುರೇಟ್ ಸೆನ್ಸ್ ಆಫ್ ಸ್ಟ್ರೆಂತ್, ನಿನ್ನ ಸ್ಟ್ರೆಂತ್ ವೀಕ್ನೆಸ್ ಮೇಜರ್ ಇದೆ. ಸೊ ಈ ಸ್ಟ್ರೆಂತ್ ವೀಕ್ನೆಸ್ ನಿನಗೆ ಗೊತ್ತಿದ್ರೆ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಸೆಲ್ಫ್ ಅವೇರ್ನೆಸ್, ಇಸ್ ನೋಯಿಂಗ್ ಯುವರ್ ಸೆಲ್ಫ್. ನಿಮ್ ಬಗ್ಗೆ ನಿಮಗೆ ಗೊತ್ತಿರೋಂಥದ್ದು, ನಿಮ್ಮ ಸ್ಟ್ರೆಂತ್, ನಿಮ್ಮ ವೀಕ್ನೆಸ್, ನಿಮ್ಗೆ ಯಾಕೆ ಈ ತರ ಫೀಲ್ ಆಗುತ್ತೆ, ಅದು ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದು ಸೆಲ್ಫ್ ಅವೇರ್ನೆಸ್ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್, ಸೆಲ್ಫ್ ಅವೇರ್ನೆಸ್ ಯಾವ್ದ್ರ ಬಗ್ಗೆ ಕಾಂಪೋಸ್ ಮಾಡುತ್ತೆ ಅಂದ್ರೆ, ಆಲ್ರೆಡಿ ನಾನು ಹೇಳಿದೆ 3 ಪಾಯಿಂಟ್ ಯಾವುದು ಅಂತ. ಎಮೋಷನಲ್ ಅವೇರ್ನೆಸ್,
ಅಕ್ಯುರೇಟ್ ಸೆಲ್ಫ್ ಅಸೆಸ್ಮೆಂಟ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್. ಈ ಮೂರು ಕಾನ್ಸೆಪ್ಟ್ ಮೇಲೆ ಇದ್ ಮಾಡುತ್ತೆ. ಎಮೋಷನಲ್ ಅವೇರ್ನೆಸ್ ಅಂತ ವರ್ಡ್ ಬರುತ್ತೆ. ಸೆಲ್ಫ್ ಅವೇರ್ನೆಸ್ ಅಂದ್ರೆ ಎಮೋಷನಲ್ ಸೆಲ್ಫ್ ಅವೇರ್ನೆಸ್ ಅಂತಾನು ಕರಿತೀವಿ ನಾವು. ಎಮೋಷನಲ್ ಆಗಿ ಅವೇರ್ ಮಾಡ್ಕೊಳ್ಳುವಂಥದ್ದು, ಅವ್ರ ಎಮೋಷನ್ಸ್ ಗಳನ್ನ ನೋಡಿ ನೀನು ತಿಳ್ಕೊಳ್ಳುವಂಥದ್ದು, ನಿನ್ನ ಎಮೋಷನ್ಸ್ ಗಳಿಗೆ ಅವ್ರ ಎಮೋಷನ್ಸ್ ಗಳಿಗೆ ಯಾವ ತರ ರಿಯಾಕ್ಷನ್ಸ್ ಆಗುತ್ತೆ, ಅದರಿಂದ ನೀನು ಅವೇರ್ನೆಸ್ ಆ ಗ್ರಹಿಕೆ ಮಾಡುವಂಥದ್ದು ಎಮೋಷನಲ್ ಅವೇರ್ನೆಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಸ್ ಅಕ್ಯುರೇಟ್ ಸೆಲ್ಫ್ ಅಸೆಸ್ಮೆಂಟ್, ಅಸೆಸ್ ಮಾಡುವಂಥದ್ದು, ಅವ್ರನ್ನ ಗೇಜ್ ಮಾಡುವಂಥದ್ದು, ಸಿಚುವೇಶನ್ಸ್ ಗಳಲ್ಲಿ ಅವ್ರನ್ನ ಗೇಜ್ ಮಾಡುವಂಥದ್ದು. ಕೆಲವೊಂದ್ಸಲ ನಿಮ್ಮನ್ನ ನೀನು ಗೇಜ್ ಮಾಡ್ಕೊಳ್ಳೋದು. ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ನೀನು ಗೇಜ್ ಮಾಡೋದು, ನಿನ್ಗೆ ನೀನ್ ಪರೀಕ್ಷೆ ತೊಗೊಳ್ಳೋವಂಥದ್ದೇ ಅನ್ಕೋಬಹುದು ಬೇಕಾದ್ರೆ. ಸೊ ನೀನ್ ಆ ಟೈಮಲ್ಲಿ ಯಾವ ತರ ಬಿಹೇವ್ ಮಾಡಿದೆ, ಸೊ ಯಾವ ತರ ನೀನ್ ಒಂದ್ ಸ್ಟ್ರೆಂತ್ ಅಲ್ಲಿ ಯಾವ ತರ ತೋರ್ಸ್ಕೊಂಡೆ, ನಿನ್ನ ವೀಕ್ನೆಸ್ ಯಾವ ತರ ಎಕ್ಸಿಬಿಟ್ ಆಯ್ತು. ಸೊ ದಟ್ ವಾಟ್ ನೆಕ್ಸ್ಟ್ ಇಸ್ ಫೈನಲಿ ಸೆಲ್ಫ್ ಕಾನ್ಫಿಡೆನ್ಸ್. ನಿನ್ಗೆ ಇವೆಲ್ಲ ಗೊತ್ತಿದೆ, ನಿನ್ನ ಬಗ್ಗೆ ತಿಳುವಳಿಕೆ ತುಂಬಾ ಚೆನ್ನಾಗಿದೆ, ನಿನ್ ಬಗ್ಗೆ ನಿನ್ಗೆ ಜಾಸ್ತಿ ಗೊತ್ತಾಗ ನಿನ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಬಿಲ್ಡ್ ಆಗುತ್ತೆ. ಒನ್ಸ್ ನಿನಗೆ ನಿನ್ನ ಸ್ಟ್ರೆಂತ್ ನಿಮ್ಮ ವೀಕ್ನೆಸ್ ಚೆನ್ನಾಗಿ ಗೊತ್ತಾದಾಗ ನಿನ್ನ ಕಾನ್ಫಿಡೆನ್ಸ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಆಸ್ ಎ ಎಂಪ್ಲಾಯಿ ನಿನ್ಗೆ ಯಾವ್ದ್ರಲ್ಲಿ ತುಂಬಾ ಸ್ಟ್ರಾಂಗ್ ಇದೀನಿ ನಾನು ಅಂತ ತಿಳಿದಾಗ, ನಿನಗೆ ಆ ತರ ಜಾಬ್ ಏನಾರ ಕೊಟ್ಟಾಗ, ಆ ತರ ರಿಲೆವೆಂಟ್ ಆಗಿ ನಿನ್ಗೆ ಏನಾರ ಕೆಲಸ ಅಥವಾ ಜಾಬ್ ಡಿಸ್ಕ್ರಿಪ್ಷನ್ ನಿನಗೆ ಸಿಕ್ಕಿದಾಗ, ಆಬ್ವಿಯಸ್ಲಿ ನಿಮ್ಗೆ ಏನಾಗುತ್ತೆ ಆ ಜಾಬು ನನ್ ಕಾನ್ಫಿಡೆನ್ಸ್ ಜಾಸ್ತಿ ಕೊಡುತ್ತೆ. ನನಗೆ ಗೊತ್ತಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಏನ್ ಮಾಡುತ್ತೆ, ಬಿಲ್ಡ್ ಮಾಡುತ್ತೆ. ಸೊ ನಿನ್ ಬಗ್ಗೆ ನಿನಗೆ ಗೊತ್ತಿರ್ಬೇಕು, ನಿನ್ ಸ್ಟ್ರೆಂತ್ ಏನು ಅನ್ನೋದು ಗೊತ್ತಿರ್ಬೇಕು, ನಿನ್ ವೀಕ್ನೆಸ್ ಏನು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. Okay, that is builds a confidence. Next, self-awareness is the skill of being aware of understand your emotions as they occur, as they evolve. It is wrong to think emotions as either positive or negative. Instead of, you should think of them as appropriate or inappropriate. So that's what self-awareness. ನೆಕ್ಸ್ಟ್, ಹೌ ಟು ಇಂಪ್ರೂವ್ ಸೆಲ್ಫ್ ಅವೇರ್ನೆಸ್. ನೀನು ಸೆಲ್ಫ್ ಅವೇರ್ನೆಸ್ ಅಂದ್ರೆ ನಿನ್ ಬಗ್ಗೆ ನೀನು ತಿಳ್ಕೊಬೇಕು ಅಂದ್ರೆ ಹೇಗ್ ತಿಳ್ಕೊತೀಯ, ಹೇಗ್ ಮಾಡ್ತೀಯಾ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ನಿನ್ ಬಗ್ಗೆ ನೀನ್ ತಿಳ್ಕೊಬೇಕು ಅಂದಾಗ ನೀನ್ ಕುತ್ಕೊಂಡು ಯೋಚನೆ ಮಾಡ್ತೀಯ, ಯಾಕೆ ನನ್ ಬಗ್ಗೆ ಹೆಂಗ್ ಅನ್ಕೊಂಡ್ರು, ಯಾಕೆ ಈ ತರ ಅನ್ಕೊಂಡ್ರು, ನನ್ ಬಗ್ಗೆ ಯಾವ ತರ ಒಪಿನಿಯನ್ ಇದೆ, ಇವೆಲ್ಲ ಸಮಥಿಂಗ್ ಲೈಕ್ ದಟ್. ಯು ಹ್ಯಾವ್ ಟು ಗೆಟ್ ಡಾಟಾ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಯಾವ ರೀತಿ ಅಂತ ಅಂದಾಗ, ಆಸ್ ಫಾರ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್, ನಿನ್ ಬಗ್ಗೆ ನೀನು ಫೀಡ್ಬ್ಯಾಕ್ ಗಳನ್ನ ತಗೋಬೇಕು. ಒಪಿನಿಯನ್ ಏನ್ ಹೇಳ್ತೀರಾ, ನನ್ನ ಡಿಸಿಷನ್ ಏನೋ ತಗೊಂಡಾಗಿರ್ಬೋದು, ಯಾರೋ ಒಂದು ಟೈಮಲ್ಲಿ ನೀನ್ ಮಾಡಿರೋ ಏನೋ ಒಂದು ಸಿಚುವೇಶನ್ ಅಲ್ಲಿ ಮಾಡಿರೋ ಒಂದು ವರ್ಕ್ ಇರ್ಬೋದು. ಸೊ ಯು ಹ್ಯಾವ್ ಟು ಟೇಕ್ ಫೀಡ್ಬ್ಯಾಕ್. ನೀನ್ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಗಳನ್ನ ತಗೋಬೇಕಾಗತ್ತೆ. ಆ ಫೀಡ್ಬ್ಯಾಕ್ ತಗೊಂಡಾಗ ಸೊ ನಿನ್ಗೆ ನಿನ್ ಬಗ್ಗೆ ತಿಳ್ಕೊಳ್ಬಹುದು. ಸೊ ಈಗ ಮೇಕ್ ಇಟ್ ಜನರಲ್, ಒಬ್ಬೊಬ್ರದ್ದು ಅಂತಾರೆ. ಅಂಡ್ ಕೀಪ್ ಎ ಜರ್ನಲ್. ಜರ್ನಲ್ ಅಂದ್ರೆ ಒಂಥರ ನಿನ್ ಜರ್ನಲ್ ಅಂದ್ರೆ ಡೇ ಟು ಡೇ ಏನ್ ಮಾಡ್ತಿದ್ಯಾ, ವರ್ಕ್ ಏನ್ ಮಾಡ್ತಿದ್ಯಾ, ಅದ್ರ ರಿಸಲ್ಟ್ಸ್ ಗಳೇನು, ಅದ್ರ ಬಗ್ಗೆ ನೀನು ಒಂಥರ ರೆಕಾರ್ಡ್ ತರ ಮೈಂಟೈನ್ ಮಾಡಬೇಕು. ಕೀಪ್ ಇಟ್ ಇನ್ ಮೈಂಡ್, ಅದ್ರ ಬಗ್ಗೆ ಏನಾಯ್ತು ಅನ್ನೋದು ಇದಿರ್ಬೇಕು. ಲರ್ನ್ ನ್ಯೂ ಸ್ಕಿಲ್ಸ್. ಹೊಸದು ನಿನ್ಗೆ ಬೇಕಾಗಿರೋ ನೆಸೆಸಿಟಿ ರಿಲೆವೆಂಟ್ ಆಗಿರೋ ಸ್ಕಿಲ್ಸ್ ಗಳನ್ನ ನೀನ್ ಅಕ್ವೈರ್ ಮಾಡ್ಕೋತಾ ಇರ್ಬೇಕು. ಇಲ್ಲ ಅಂತ ಅಂದ್ರೆ ನಿನ್ಗೆ ನಿನ್ ಬಗ್ಗೆ ಗೊತ್ತಾಗೋದಿಲ್ಲ, ವಿಲ್ ಬಿ ಸ್ಟಿಲ್ ವಾಟರ್ ತರ ಆಗ್ತೀಯ, ನಿಂತ ನೀರ್ ತರ ಆಗೋದ್ರಿಂದ. ಸೊ ಯು ಹ್ಯಾವ್ ಟು ಅಕ್ವೈರ್ ಅಥವಾ ಲರ್ನ್ ನ್ಯೂ ಸ್ಕಿಲ್ಸ್. ಮೆಡಿಟೇಟ್ ಮಾಡಿದ್ರೆ, with coming to meditate, if you conduct with meditating ಆದಾಗ ನಿನ್ಗೆ ಒಂದ್ ಸ್ವಲ್ಪ ನಿನ್ ಬಗ್ಗೆ ತಿಳಿಯುತ್ತೆ. ನಾನು ಹಿಂಗೆ ಅಂತ ಯೋಚನೆ ಮಾಡಕ್ ಒಂದ್ ಸ್ವಲ್ಪ ಟೈಮ್ ಸಿಗುತ್ತೆ. ಪೇ ಅಟೆನ್ಷನ್ ಟು ಯುವರ್ ಥಾಟ್ಸ್ ಅಂಡ್ ಎಮೋಷನ್ಸ್. ನಿನ್ನ ಒಂದು ಥಾಟ್ಸ್, ನಿನ್ನ ಒಂದು ಎಮೋಷನ್ಸ್ಗೆ ನೀನು ಒಂದು ಅಟೆನ್ಷನ್ ಕೊಡ್ಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಏನ್ ಮಾತಾಡ್ತಾ ಇದ್ದೀನಿ, ಅದಕ್ಕೆ ಅಟೆನ್ಷನ್ ಇರ್ಬೇಕು. ಪರ್ಸೀವ್ ಯುವರ್ ಪ್ಯಾಷನ್ಸ್. ನಿನ್ನ ಒಂದು ಆಸೆ ಅಭಿಲಾಷೆಗಳು, ನಿನ್ನ ಒಂದು ಖುಷಿ ಸಂಗತಿಗಳು ಮಾಡಕ್ಕೆ ಒಂದು ಇದಾಗುವಂಥದ್ದಕ್ಕೆ ನೀನು ಜಾಸ್ತಿ ಮೋಟಿವೇಟ್ ಮಾಡ್ಕೋಬೇಕಾಗತ್ತೆ. ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್. ಮನ್ಸ್ ತುಂಬಿ ಮಾಡುವಂತ ಕೆಲಸಗಳನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಅಂಡ್ ರಿಫ್ಲೆಕ್ಟ್ ಆನ್ ಯುವರ್ ಎಕ್ಸ್ಪೀರಿಯನ್ಸಸ್. ನಿನ್ಗಾಗಿರೋ ಎಕ್ಸ್ಪೀರಿಯನ್ಸ್ ನ ನೀನ್ ರಿಫ್ಲೆಕ್ಟ್ ಮಾಡ್ಬೇಕು. ಏನೇನಾಗಿದೆ, ಯಾಕೆ ಹಿಂಗಾಯ್ತು, ಇದೇನಕ್ಕೆ ಈ ತರ ರೀಸನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ನೀನು ಎಕ್ಸ್ಪೀರಿಯನ್ಸ್ ಬಗ್ಗೆ ರಿಫ್ಲೆಕ್ಟ್ ಮಾಡ್ಬೇಕು. ಅಂಡ್ ನೆಕ್ಸ್ಟ್ ಇಸ್ ಸೆಟ್ ಗೋಲ್ಸ್. ಅಫ್ಕೋರ್ಸ್ ನಿನ್ನ ಅವೇರ್ನೆಸ್ ಒಳಗೆ ನನ್ನ ಬಗ್ಗೆ ತಿಳ್ಕೊಬೇಕು ಅಂದಾಗ ನಿನ್ನ ಒಂದು ಗುರಿನ ನಿಗದಿ ಮಾಡ್ಕೋಬೇಕಾಗತ್ತೆ. ಅಂಡ್ ಯೂಸ್ ಸೆಲ್ಫ್ ಟಾಕ್, ಪಾಸಿಟಿವ್ ಸೆಲ್ಫ್ ಟಾಕ್ ಅಂತ ಹೇಳಿದ್ದಾರೆ. ಅಂದ್ರೆ ನೀನು ಪಾಸಿಟಿವ್ ಆಗಿ ನಿನ್ ಬಗ್ಗೆ ನೀನ್ ಮಾತಾಡ್ಕೋಬೇಕಾಗತ್ತೆ. ಬಿಕಾಸ್ ನಿನ್ನ ಅವೇರ್ನೆಸ್ ಇದ್ದಾಗ ನೀನು ಸೆಲ್ಫ್ ಟಾಕ್ ಮಾಡ್ಕೋಬೇಕಾದ್ರೆ ಪಾಸಿಟಿವ್ ಇರ್ಬೇಕದ್ರಲ್ಲಿ. ವರ್ಕ್ ಆನ್ ಬಿಲ್ಡಿಂಗ್ ಎ ಗ್ರೋತ್ ಮೈಂಡ್ ಸೆಟ್. ಯಾವಾಗ್ಲೂ ಒಂದು ಗ್ರೋತ್ ಮೈಂಡ್ ಸೆಟ್ ಇಟ್ಕೊಂಡೆ ಕೆಲಸ ಮಾಡ್ಬೇಕು, ಅದ್ರ ಬಗ್ಗೆನೆ ವರ್ಕ್ ಮಾಡ್ಬೇಕು ಅಂತ ಇಲ್ಲಿ ಸೆಲ್ಫ್ ಅವೇರ್ನೆಸ್ ಅಲ್ಲಿ ನಾವು ಹೇಳ್ತೀವಿ ನಾವು. ಓಕೆ, ಸೊ ದೀಸ್ ಆರ್ ದ ಸ್ಟ್ರಾಟಜೀಸ್ ಅಂತಾನೆ ಹೇಳ್ಬೋದು, ಅಥವಾ ಸಮ್ ಆಫ್ ದ ಎಲಿಮೆಂಟ್ಸ್ ವಿಚ್ ಹೆಲ್ಪ್ಫುಲ್ ಟು ಇಂಪ್ರೂವ್ ಸೆಲ್ಫ್ ಅವೇರ್ನೆಸ್. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಒಂದು ಹೆಲ್ಪ್ ಮಾಡೋ ಒಂದು ಸ್ಟ್ರಾಟಜೀಸ್ ಅಥವಾ ಎಲಿಮೆಂಟ್ಸ್ ಗಳಂತ ನಾವು ನೋಡ್ಬೋದು.
Let's conclude the self-awareness. Self-awareness, you know, the crucial part of emotional intelligence. It has no accident that Daniel Goleman, the author of emotion, identify the first of the 5 components that make up emotion. ಇದು ಫಸ್ಟ್ ಒಂದು ಯಾಕೆ ಅಂತ ಆಕ್ಸಿಡೆಂಟಲ್ ಆಗಿ ಏನ್ ಮಾಡಿಲ್ಲ ಇದು. ಫಸ್ಟ್ ಯಾವಾಗಲೂ ಸೆಲ್ಫ್ ಅವೇರ್ನೆಸ್ ಇರಬೇಕು ಆಸ್ ಎ ಕಾಂಪೊನೆಂಟ್ ಅಂತ ಇದು ಮಾಡಿದ್ರೆ, ವಿತೌಟ್ ಅವೇರ್ನೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ನೀನು ಅಂಡರ್ಸ್ಟ್ಯಾಂಡಿಂಗ್ ಮಾಡಲಿಲ್ಲ ಅಂದ್ರೆ ಸೆನ್ಸ್ ರೂಟೆಡ್ ಓನ್ ವ್ಯಾಲ್ಯೂಸ್, ಇಟ್ ಇಸ್ ಇಂಪಾಸಿಬಲ್ ಇನ್ನು ಬೇರೆಯವ್ರ ರೆಸ್ಪಾನ್ಸ್, ಬೇರೆಯವ್ರ ಎಮೋಷನ್ಸ್ ನ ಅರ್ಥ ಮಾಡ್ಕೊಳಕ್ ಆಗೋದೇ. ಓಕೆ, ದಟ್ಸ್ ಆಲ್ ಅಬೌಟ್ ಸೆಲ್ಫ್ ಅವೇರ್ನೆಸ್. ಸೊ ಈ ಸೆಷನ್ ಅಲ್ಲಿ ನಾನು ನಿಮ್ಗೆ ಯಾವ್ದಾದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ ಅಂತಂದ್ರೆ, ಇಟ್ಸ್ ಸ್ಮಾಲ್ ಟಾಪಿಕ್ ಆಗಿದೆ ಇದು. ಸೆಲ್ಫ್ ಅವೇರ್ನೆಸ್ ಅಂದ್ರೇನು ಅಂಡ್ ಮೀನಿಂಗ್ ಆಫ್ ಸೆಲ್ಫ್ ಅವೇರ್ನೆಸ್, ಅಂಡ್ ಯಾವ್ದಾದ್ರು 3 ಕಾಂಪೊನೆಂಟ್ಸ್ ಇದೆ ಸೆಲ್ಫ್ ಅವೇರ್ನೆಸ್ ಅಲ್ಲಿ. ಸೊ ಎಮೋಷನಲ್ ಅವೇರ್ನೆಸ್, ಅಕ್ಯುರೇಟ್ ಸೆಲ್ಫ್ ಅಸೆಸ್ಮೆಂಟ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್. So, and also we discussed how to improve self-awareness. So ask feedback ತಗೊಳ್ಳೋದಿರ್ಬೋದು, ಡೈಲಿ ನೀನೇನ್ ನಡೆದಿದೆ ಅದನ್ನ ರೆಕಾರ್ಡ್ ಮಾಡೋವಂಥದ್ದು ಇರ್ಬೋದು, ಲರ್ನ್ ನ್ಯೂ ಸ್ಕಿಲ್ಸ್, ಮೆಡಿಟೇಷನ್ ಮಾಡೋವಂಥದ್ದು, ಅಂಡ್ ಅಟೆನ್ಷನ್, ನೀನು ಏನ್ ಮಾತಾಡ್ತೀಯ ಅದಕ್ಕೆ ಅಟೆನ್ಷನ್ ಇರಲಿ ಯಾವಾಗ್ಲೂ, ಅಂಡ್ ಸೆಲ್ಫ್ ಟಾಕ್, ಪಾಸಿಟಿವಿಟಿ, ಸೆಟ್ ಗೋಲ್ಸ್. ಸೊ ದೀಸ್ ಆರ್ ದ ಸಮ್ ಆಫ್ ದ ಎಲಿಮೆಂಟ್ಸ್ ವಿಚ್ ಇಸ್ ನೆಸೆಸರಿ ಟು improve the self-awareness. Okay, next is we conclude the topic. Okay, that's the end of this session 22. Okay, so this is small topic. In the examination they will ask for short note. So either they ask for short note ಕೇಳಿದಾಗ ನೀವು ಮೀನಿಂಗ್ ಏನು ಅಂತ ಬರಿಬೇಕಾದ್ರೆ ಡೆಫಿನಿಷನ್ಸ್ ಹೇಳಿದ್ರೆ ಡೆಫಿನಿಷನ್ ಬರಿಬೇಕು. ಅದ್ರ ಜೊತೆಗೆ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬಹುದು ಸೆಲ್ಫ್ ಅವೇರ್ನೆಸ್ ಅನ್ನೋದನ್ನ ನಾನು ಹೇಳಿದ್ದೀನಲ್ಲ ಎಲಿಮೆಂಟ್ಸ್ ನ ಅದನ್ನ ಬರಿಬೇಕಾಗುತ್ತೆ. ಓಕೆ, ದಟ್ಸ್ ಆಲ್. ಥ್ಯಾಂಕ್ ಯು.